ಈ ಊರ್ ಬಿಟ್ಟು ಎಲ್ಲರೂ ದೂರ ಹೊಟ್ಟವಣ ಕಣ, ತಲೆ ಕೆಟ್ಟವ. ನಡ್ರಿ ಹೋಗೋಣ, ವಾಪಸ್ ಬರೋದು ಮರ್ತೋಗ್ಬಿಡ್ಬೇಕು ಅಂತ ಜಾಗಕ್ಕೆ ಹೋಗೋಣ ನಡ್ರಿ. ಪ್ರಪಂಚದಲ್ಲಿ ತುಂಬ ಕೆಲವು ಫಾಲ್ಸ್ ಮಾತ್ರ ಈ ಥರ ಇರೋದು. ಹಿಂದ್ಗಡೆಯಿಂದನೂ ಫಾಲ್ಸ್ ನೋಡ್ಬೋದು ಅಂತ. ಓಹೋ ಹೋ ಮೈ ಗಾಡ್, ವಾವ್, ಇಡನ್ ಜಮ್ ಇದು. Hi, good morning. Welcome to day 2 and ಸಂಚಾರಿ ಚಕ್ರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗ ನಾನು ಮತ್ತು ಅಭಿಷೇಕ್ ಅವ್ರು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದ್ವಿ. ಸೊ ನಾನು ಎಸ್ಐ ಬಾಲ್ ತೊಗೊಂಡಿದ್ದೀನಿ, ಅವರು ಬರೀಟೋ ತೊಗೊಂಡಿದ್ದಾರೆ. ಸೊ ಅಭಿಷೇಕ್ ಅವರು ಸೊ ದಿನ 2 ಐಸ್ಲ್ಯಾಂಡಲ್ಲಿ ಬೆಳಗ್ಗೆ ನಮ್ಮ ಬ್ರೇಕ್ಫಾಸ್ಟ್ ಬಂದು ಬರಿಟೋ ಬೋಲ್, ಬೇಸಿಕಲಿ ಒಂದು ರೋಲ್ ಥರ, ವೆಜಿಟೇರಿಯನ್ ವಿತ್ ಎಗ್ ಇದೆ. ಇದು ಫ್ರೆಂಚ್ ಫ್ರೈಸ್, ಕೆಚಪ್, ಮಯೋ. ನಾನು ಹಾಟ್ ಚಾಕ್ಲೇಟ್ ತೊಗೊಂಡಿದ್ದೀನಿ. ಅವರು ಎಸ್ಐ ಬೋಲ್, ಅವ್ರು ಸ್ವಲ್ಪ ಹೆಲ್ತಿ ಆಪ್ಷನ್ಸ್ ತೊಗೊಂಡಿದ್ದಾರೆ. ನಮ್ಮದು ಅಷ್ಟೊಂದು ಹೆಲ್ತಿ ಆಪ್ಷನ್ ಅಲ್ಲ. ಬಟ್ ಈ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಎಲ್ಲಿ ಹೋಗ್ತೀವಿ, ಸ್ಟೇ ಟ್ಯೂನ್ಡ್. ಅಭಿಷೇಕ್ ಅವರ ಏನೋ ಫಾಲ್ಸ್ ಥರ ಇದೆ ಅಲ್ಲ ಇಲ್ಲೆಲ್ಲ. ನಾವೀಗ ಹೋಗ್ತಾ ಇರೋದು ಸೈಕಲಾನ್ಸ್ ಫಾಲ್ಸ್ ಅಂತ. ನಾನು ನಿಮಗೆ ಹೇಳಿದ್ವಿ ಎಪಿಸೋಡ್ 1 ಫಾಲ್ಸ್ ಅಂದರೆ ಫಾಲ್ಸ್. ಸೊ ನಾವೀಗ ಹೋಗ್ತಾ ಇರೋದು ಸೈಕಲಾನ್ಸ್ ಫಾಲ್ಸ್ ಅಂತ. ತುಂಬ ಕಷ್ಟ ರೀ ಇಲ್ಲೆಲ್ಲ ಹೆಸರುಗಳನ್ನ ಪ್ರೊನೌನ್ಸ್ ಮಾಡೋದು. ಯಾವ ಲಿಪಿ ಅನ್ನೋದೇ ಗೊತ್ತಾಗಲ್ಲ. ಕೆಲವು ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇದರಿಂದ ಸ್ಯಾನ್ಸ್ಕ್ರಿಟಿಂದ ಡಿರೈವ್ ಆಗಿರುತ್ತೆ. ಅದೆಲ್ಲ ಸ್ವಲ್ಪ ಈಸಿ ಸ್ಪೆಲ್ ಮಾಡೋಕ್ಕೆ, ಹೇಳೋಕ್ಕೆ. ಆ್ಯಕ್ಚುಲಿ ಜರ್ಮನ್ ಪ್ರೊನೌನ್ಸ್ ಮಾಡೋಕ್ಕೆ ಈಸಿ ಅನಿಸುತ್ತೆ. ಮೇ ಬಿ ನಾವು ಕಲ್ತಿರೋದಕ್ಕೂ ನಾನು ಆ ಥರ ಅನಿಸುತ್ತೆ, ಏನೋ ಗೊತ್ತಿಲ್ಲ. ಬಟ್ ಅದು ಪ್ರೊನೌನ್ಸ್ ಮಾಡೋಕ್ಕೆ ಈಸಿ ಅನಿಸುತ್ತೆ. ಫ್ರೆಂಚ್, ಇಟಾಲಿಯನ್ ತುಂಬ ಕಷ್ಟ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಲ್ಲಿಂದ. ತುಂಬ ಅಂದ್ರೆ ತುಂಬ ಚಳಿ ಇದೆ. ಇವ್ರು ಅದೇನೋ ಮಂಜುಗಡ್ಡೆ ದೇಶ ಅಂತೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು. ನೆನ್ನೆ ಅಂತೂ ಇನ್ನೊಂದು ಸ್ವಲ್ಪ ಪರವಾಗಿಲ್ಲ, ಇವತ್ತಂತೂ ಸಖತ್ ಚಳಿ ಇದೆ. ಎಲ್ಲರೂ ಅದಕ್ಕೆ ಜಾಕೆಟ್ ಹಾಕೊಂಡು, ಆ್ಯಕ್ಚುಲಿ ನಾವು ಬರೀ ಜಾಕೆಟ್ ಹಾಕ್ಕೊಂಡಿದ್ದೀವಿ. ಬೇರೆ ಎಲ್ಲ ಜನ ರೈನ್ ಕೋಟ್ ಎಲ್ಲ ಹಾಕ್ಕೊಂಡು, ರೈನ್ ಕೋಟ್ ಪ್ಯಾಂಟ್ ಎಲ್ಲ ಹಾಕ್ಕೊಂಡು ಎಲ್ಲ ಬಂದಿದ್ದಾರೆ. ಐ ಥಿಂಕ್ ಅಲ್ಲಿ ನೀರು ಕೆಳಗಡೆ ತನಕ ಹೋಗ್ಬೋದು. ನಾವು ಮೋಸ್ಟ್ಲಿ ಇದೆ ಬಟ್ಟೆಲ್ಲೇ ಹೋಗ್ತೀವಿ ಅಂತ ಅನ್ಸುತ್ತೆ. ಪ್ರಾಬಬ್ಲಿ ನಾವು ಫುಲ್ಲು ನಮ್ಮದು ಸೆಕೆಂಡ್ ರೌಂಡ್ ಸ್ನಾನನೇ ಆಗ್ಬಿಡುತ್ತೆ ಅಂತ ಅನ್ಸುತ್ತೆ. ಅಲ್ಲಿ ಜನ ಕಾಣ್ತಾ ಇದ್ರಲ್ಲ, ಇಲ್ಲೆಲ್ಲ ಫುಲ್ಲು ಕ್ಯೂ ಮಾಡ್ಕೊಂಡು ಹೋಗ್ತಿದ್ದಾರೆ. ನಾವು ಹೋಗ್ತೀವಿ ಅಲ್ಲಿ. ಸೊ ಫಾಲ್ಸ್ ಬೀಳ್ತಾ ಇದ್ರೆ ಹಿಂದೆ ಒಂದು ದಾರಿ ಇದೆ. ಆ ದಾರಿಯಲ್ಲಿ ನಾವು ನಡ್ಕೊಂಡು ಹೋಗ್ಬೋದು ಅಂತ ಅಲ್ಲೊಂದು ಜಾಗ ಮಾಡಿದ್ದಾರೆ. ಸೊ ನಾವು ಅಲ್ಲಿ ಹಿಂದೆ ನಡ್ಕೊಂಡು ಹೋಗ್ತೀವಿ ಫಾಲ್ಸ್ ಬಂದಾಗ. ಇವಾಗ ಸ್ವಲ್ಪ ನಿಮಗೆ ಮೋಡ ಇರೋ ಕಾರಣದಿಂದ ಫುಲ್ ಹಿಮ ಇದೆ. ನಮಗೆ ಯೂನಿವರ್ ರೈನ್ಬೋ ಮಿಸ್ ಆಯಿತು. ನೀರಿಗೆ ಸೂರ್ಯಕಿರಣಗಳು ಬಿದ್ದಾಗ ಬಟ್ ಅಲ್ಲಿರೋ ಎಕ್ಸ್ಪೀರಿಯನ್ಸ್ ಹೇಗೆ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಬರೋಣ ಇವಾಗ. ನೋಡಿ ಇಲ್ಲಿ ಕ್ಯೂ ಅಲ್ಲಿ ಆಲ್ಮೋಸ್ಟ್ ಅಲ್ಲಿಂದ ಶುರುವಾಗಿದೆ. ಸೊ ಎಲ್ಲರೂ ರೈನ್ ಕೋಟ್ ಹಾಕೊಂಡು ಹೋಗ್ತಿದ್ದಾರೆ. ನಾವಿಬ್ರು ರೈನ್ ಕೋಟ್ ಇಲ್ಲದೆ ಬರೀ ಜಾಕೆಟ್ ಹಾಕೊಂಡು ಹೋಗ್ತಾ ಇದೀವಿ. ಸೊ ನಾವೆಲ್ಲ ಪೂರ್ತಿ ಇವಾಗ ನೆನ್ಕೊಂಡು ಬರ್ತಿದೀವಿ ಅಂತ ಅನ್ಕೊಂತೀವಿ. ಏನ್ ಮಜಾ, ಎಲ್ಲ ರೈನ್ ಕೋಟ್ ಹಾಕೊಂಡು ಹೋಗ್ಬಿಟ್ಟು, ಫುಲ್ ಫೀಲ್ ಇರುತ್ತೆ. ರೈನ್ ಕೋಟ್ ಹಾಕೊಂಡ್ಬಿಟ್ಟು ಹೋಗ್ಬಿಟ್ಟು ಏನ್ ಮಜಾ. ಬನ್ನಿ ಹಂಗೆ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿಂದ ಕ್ಯೂ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಹಿಂದ್ಗಡೆ ಹೋಗ್ತಾ ಇದೆ ನೋಡಿ ಜನ ಎಲ್ಲ ನಿಂತ್ಕೊಂಡು. ಇದೊಳಗೆ ಇದು ನೋಡಿದ್ರೆ ನೋಡಿ, ನಮ್ಮ ರಾಜ ರಾಣಿ ರೋರೋ ರಾಕೆಟ್ ಜೋಗ ಜಲಪಾತ ಥರನೇ ಇದೆ ನೋಡಿ. ಈ ವಾಟರ್ ಫಾಲ್ಸ್ ಹೆಸರಲ್ಲೂ ಜಲ ಇದೆ, ಅದು ಕಾಮನ್. ಜೋಗ ಜಲಪಾತ, ಸೆಲ್ಜಲ್ ಫಾಲ್ಸ್. ಇದು ಮೋಸ್ಟ್ಲಿ ನಮ್ಮ ಕನ್ನಡದಿಂದ ಇನ್ಫ್ಲೂಯೆನ್ಸ್ ಆಗಿ ಬಂದಿದ್ದಾರೆ ಅಂತ ಅನಿಸುತ್ತೆ. ನೋಡಿ ಇಲ್ಲಿಂದ ಕ್ಯೂ ಸ್ಟಾರ್ಟ್ ಆಗ್ತಾ ಇದೆ ನೋಡಿ. ಇವರೆಲ್ಲ ರೈನ್ ಕೋಟ್ ಥರ ಎಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಫುಲ್ ನ್ಯಾಚುರಲ್ ಆಗಿ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ನಾವು ಹೋಗ್ತಾ ಇದ್ದೀವಿ. ಇಲ್ಲಿಂದ ನೋಡಿ ಕ್ಯೂ ಶುರು ಆಗ್ತಾ ಇದೆ. ನೋಡೋಣ ಬನ್ನಿ. ಇಲ್ಲಿಂದನೂ ವ್ಯೂ ಚೆನ್ನಾಗಿದೆ. ಇಲ್ಲಿಂದ ಫೋಟೋಸ್ ಎಲ್ಲ ತೆಗಿಯೋಕ್ಕೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಝೂಮ್ ಔಟ್ ಮಾಡೋಣ.
ನೋಡಿ ಇಲ್ಲೆಲ್ಲ ಜನ. ಇನ್ನೊಂದೇನು ಅಂತಂದರೆ ಯುರೋಪಲ್ಲಿ ಈ ಥರ ಫೋಟೋ ತೆಗೆಸ್ಕೋಬೇಕು ಅಂದರೆ ಕ್ಯೂ ನಿಂತ್ಕೋತಾರೆ. ಒಬ್ರಿಗೊಬ್ರು ಡಿಸಿಪ್ಲಿನ್ ಮೇಂಟೈನ್ ಮಾಡಿ ಅಲ್ಲಿ ಹೋಗ್ಬಿಟ್ಟು ಫೋಟೋ ತೆಗೆಸ್ಕೋತಾರೆ. ನಾವು ಇಲ್ಲಿ ಫೋಟೋ ತೆಗೆಸೋಣ ಅಂತ ಅನ್ಕೋತಾ ಇದ್ದೀವಿ. ಇಲ್ಲಿಂದ ಎಲ್ಲ ಫೋಟೋ ತೆಗೆಸ್ಕೋತಾ ಇದ್ದಾರೆ. ಫುಲ್ ವಾಟರ್ ಸ್ಪ್ಲಾಶ್ ಆಗ್ತಾ ಇದೆ ಕ್ಯಾಮ್ರಾ ಮೇಲೆ, ನಮ್ಮ ಮೇಲೆ. ನೋಡಬೇಕು. ಬನ್ನಿ ಭಾವನಾರೇ, ಅಲ್ಲಿ ಹೋಗ್ತೀರಾ? ಒಂದು ಫೋಟೋ ತೆಗೆಸ್ಕೊಳ್ಳೋಣ. ಓಕೆ, ನಿಂತ್ಕೊಳ್ಳಿ, ಇಲ್ಲಿ ಕ್ಯೂವಲ್ಲಿ ನಿಂತ್ಕೊಳ್ಳಿ. ನಾವಿವಾಗ ಈ ಥರ ಕ್ಯೂವಲ್ಲಿ ನಿಂತ್ಕೊಂಡು ಹಿಂಗೋಗಿ ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಫೈನಲಿ ಅದು ಹಿಂದ್ಗಡೆ ಹೋಗ್ತೀವಿ ನಾವು ಈ ಥರ ಇದ್ದೀವಿ. ಇವಾಗ ಸದ್ಯಕ್ಕೆ ಈ ಥರ ಇದ್ದೀವಿ. ಫುಲ್ಲು ನೀರು ಬೀಳ್ತಾ ಇದೆ. ನೋಡಿ ಪರಿಸ್ಥಿತಿ ಇದೆ ಇವಾಗ. ಬಟ್ ಆದರೂ ಹೋಗ್ಲೇಬೇಕು, ನೋಡಲೇಬೇಕು, ಏನಾದ್ರೂ ಅಷ್ಟೇ. ಆ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ನೋಡಿ ವಾ ಬೀಳ್ತಾ ಇದೆ, ಎಷ್ಟು ಜೋರಾಗಿ ಬೀಳ್ತಾ ಇದೆ ಅಂತಂದ್ರೆ ಸೌಂಡು. ಆಮೇಲಿಂದ ಕಷ್ಟ ಇದೆ, ಆಮೇಲಿಂದ ಮೆಟ್ಲಿಲ್ಲ. ಫುಲ್ ನ್ಯಾಚುರಲ್ ಆಗಿ ಇಲ್ಲಾದ್ರೆ ಹತ್ತಕ್ಕೆ ಈಸಿ ಇದೆ. ಲಾಸ್ಟ್ ಮೆಟ್ಲ ಹತ್ತಕ್ಕೆ ಇದು ಮಾಡಿದ್ದಾರೆ. ಸೊ ಈ ಥರದ್ದೆಲ್ಲ ಮಾಡಿದ್ದಾರೆ. ಅಲ್ಲಿಂದ ಮೆಟ್ಲಿಲ್ಲ. ಫುಲ್ ನ್ಯಾಚುರಲ್. ಬರೋದು ಇಟ್ಕೊಳಕ್ಕೆ ಒಂದು ಹಗ್ಗ ಕೊಟ್ಟಿದ್ದಾರೆ ಅಷ್ಟೇ. ಬಟ್ ಇದರಿಂದ ನೋಡಕ್ಕೆ ಹೆಂಗ್ ಕಾಣಿಸ್ತಿದೆ ನೋಡಿ. ಇದು ಒಂದು ಬಂಡೆ ಹಿಂಗ್ ನಿಂತಿದೆ ಅಂತ ಅನಿಸ್ತಾ ಇದೆ. ಎಲ್ಲೆಲ್ಲಿಂದಾನು ಎಲ್ಲ ಫುಲ್ಲು ನೀರು ಬರ್ತದೆ ಅಲ್ವಾ. ನೇಚರ್ ನೋಡಿ, ಪ್ರಕೃತಿ ಅನ್ನೋದು ಎಷ್ಟು ವಿಸ್ಮಯ ಅಲ್ವಾ. ಇವಾಗ ಯಾರೋ ನೀರು ಆನ್ ಮಾಡ್ದಂಗಿದೆ ಹಿಂದ್ಗಡೆಯಿಂದ. ಓಕೆ, ಇಲ್ಲಿ ಈ ಥರ ಹಿಂಗೆ ಇಟ್ಕೊಂಡು ಹೋಗ್ಬೇಕು. ಓಹೋ, ಸಖತ್ ಸ್ಲಿಪ್ಪರ್ ಇದೆ ಇಲ್ಲಿ. ಈ ಥರ ಹಿಂಗೆ ಇಟ್ಕೊಂಡು ಹೋಗ್ಬೇಕು. ಅದು ಹಾಕಿದ್ದಾರೆ ನೋಡಿ, ರಾಕ್ಸ್ ನಿಂತಿರುತ್ತೆ, ಹುಷಾರು ಅಂತ. ಎಲ್ಲ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ನೋಡಿ ಇಲ್ಲಿಂದ ವ್ಯೂ ಸಕ್ಕತ್ತಾಗಿದೆ. ಬಾ, ಏನು ವಿಸ್ಮಯ ಅಂತೀರಾ ನೇಚರ್ ಮಾತ್ರ. ಅಲ್ಲಿ ನೋಡಿ ಫುಲ್ ಇನ್ನು ಜನ ಮತ್ತೆ ಅಷ್ಟೇ ಕ್ಯೂ ಆಗಿದೆ, ಬರ್ತಾ ಇದ್ದಾರೆ. ಇನ್ನು ಬೀಳ್ತಾರೆ. ಎಲ್ಲಿ ಬೇಕಾದ್ರೆ ನಿಂತ್ಕೊಂಡು ಫೋಟೋ ತೆಗೆಸ್ಕೋಬೋದು. ಒಂದು ಇದು ಪಾಯಿಂಟ್ ಅಂತ ಇಲ್ಲ, ಎಲ್ಲ ಕಡೆ ನಿಂತ್ಕೊಂಡು ಫೋಟೋ ತೆಗೆಸ್ಕೋಬೋದು. ಸಖತ್ತಾಗಿದೆ ನೋಡಿ. ಇಲ್ಲಿ ಹೆಂಗಿದೆ ಇಟ್ಕೊಂಡು ಹೋಗೋದು. ಫುಲ್ ಸ್ಲೀಪರ್ ಇದೆ ಮಾತ್ರ, ಹುಷಾರಾಗಿ ಹೋಗಬೇಕು. ಕಲ್ಲು ಮೊದಲೇ ಮಳೆ ಬಂದಿರೋದು. ಮಳೆ ಅಲ್ಲ, ಮಳೆ ಬರ್ತಿಲ್ಲ. ಈ ವಾಟರ್ ಫಾಲ್ಸಿಂದ ನಮಗಿಲ್ಲಿ ಮಳೆ ಬರ್ತಾ ಇದೆ. ಬಾ ನೋಡಿ ಇಲ್ಲಿ ಬನ್ನಿ, ನಮ್ಮ ಜರ್ನಿನ ಮುಂದುವರ್ಸೋಣ. ಇನ್ನು ಇಲ್ಲಿಂದ ನೋಡಿ ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಭಾವನವ್ರು ಇಲ್ಲಿ ಆಯ್ ಮಾಡ್ತಾ ಇದ್ದಾರೆ. ಇಲ್ಲಿಂದ ನೋಡಿ ಏನು ಸಕ್ಕತ್ತಾಗಿದೆ ಮಾತ್ರ ಇಲ್ಲಿಂದ. ಓಹೋ, ಇದು ಫಾಲ್ಸ್ ಹಿಂದ್ಗಡೆ ಇವಾಗ. ಇಲ್ಲಿ ನೋಡಿ ಹೆಂಗಿದೆ, ಸಖತ್ ಸ್ಲಿಪ್ಪರ್ ಇದೆ. ಜಾರ್ಕೊಂಡು ಹೋಗ್ತಿರೋ ಜನ. 2 ಪಾತ್ ಇದೆ ನಮಗೆ ಇವಾಗ. ರೈಟಾ ಲೆಫ್ಟ್? ಯಾವ ಪಾತ್ ತಗೊಳ್ಳೋದು ಭಾವನಾ? ರೈಟ್ ಸೈಡಾ? ಓಕೆ, ಇಟ್ಕೊಳ್ಳೋಕೆ ಸ್ವಲ್ಪ ಸಪೋರ್ಟ್ ಆಗಿದೆ. ಸೊ ಹಿಂಗೆ ಹೋಗೋಣ. ಶೂಸ್ ಹಾಕೊಳ್ಳಿ, ಒಂದು ಕೇಸಿ ರೈನ್ ಕೋಟ್ ಇಟ್ಕೊಳ್ಳಿ. ನಾವು ಮಿಸ್ ಮಾಡಿರೋದು. ಹೌದು, ನಾವು ಅಷ್ಟೊಂದು ಪ್ರಿಪೇರ್ಡ್ ಆಗಿರಲಿಲ್ಲ ಈ ಜಾಗಕ್ಕೆ. ಯುರೋಪಲ್ಲಿ ಎಷ್ಟೇ ಪ್ರಿಪೇರ್ ಆಗಿದ್ರು ಸಂಭಾವ್
ನೋಡಿ ನನಗೆ ಈಗ ನೋಡೋ ಒಂದು ಚಾನ್ಸ್ ಫಸ್ಟ್ ಟೈಮ್ ಆ್ಯಕ್ಚುಲಿ ಫಾಲ್ಸ್ನ ಹಿಂದ್ಗಡೆಯಿಂದ ನೋಡ್ತಾ ಇರೋದು. ನಾನು ಯಾವತ್ತೂ ಫಾಲ್ಸ್ನ ಮುಂದೆಯಿಂದ ನೋಡಿದ್ದೀನಿ, ಸೈಡಿಂದ ನೋಡಿರ್ತೀವಿ. ಇದು ನೋಡಿ, ಐ ಥಿಂಕ್ ಪ್ರಪಂಚದಲ್ಲಿ ತುಂಬ ಕೆಲವು ಫಾಲ್ಸ್ ಮಾತ್ರ ಈ ಥರ ಇರೋದು. ಹಿಂದ್ಗಡೆಯಿಂದನೂ ಫಾಲ್ಸ್ ನೋಡ್ಬೋದು ಅಂತ ನೋಡಿ. ಫುಲ್ ಎಲ್ಲ ನೆಂದೋಗ್ತಿದ್ದೀವಿ ನೀರಲ್ಲಿ. ಬಟ್ ಆ್ಯಕ್ಚುಲಿ ಫುಲ್ಲು ಆ ರಬ್ಸಕ್ಕೆ ಆ ಫೋರ್ಸಿಗೆ ಎಲ್ಲ ನಾವು ಎಷ್ಟು ಒದ್ದೆ ಆಗ್ಬಿಟ್ಟಿದ್ದೀವಿ. ಬಂದಂಗೆನೆ ಇವಾಗ ಒಂದು ಒಳ್ಳೆ ಬಿಸಿ ಬಿಸಿ ಚಾಯ, ಬಿಸಿ ಬಿಸಿ ಟೀ ಬೇಕು ಇವಾಗ. ನಮ್ಮ ಇಂಡಿಯಾದಲ್ಲಿ ಅದನ್ನೇ ನನಗಂತೂ ಫಿಲ್ಟರ್ ಕಾಫಿನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಫೋಕಸ್ ತಗೊಳಕ್ಕೆ ನಿಮಿಷ ಆಗ್ತಾ ಇದೆ. ಅದು ನೋಡಿ ಹೆಂಗ್ ಬೀಳ್ತಾ ಇದೆ ನೀರು. ವಾ, ಓ ಮೈ ಗಾಡ್. ಇವಾಗ ಭಾವನಾ ಅವರು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಆಲ್ ದ ಬೆಸ್ಟ್, ಹುಷಾರಾಗಿ ಹೋಗಿ ಬನ್ನಿ. ಎಷ್ಟು ಸತಿ ಕ್ಯಾಮ್ರಾ ಲೆನ್ಸ್ ಕ್ಲೀನ್ ಮಾಡಿದ್ರು ಮಳೆ ಬರ್ತಾನೆ ಇದೆ. ಓಹೋ, ಇಲ್ಲಂತೂ ಸಿಕ್ಕಾಬಿಡೆ ಜೋರ ಬರ್ತಾ ಇದೆ. ಫ್ಲಾಶ್ ವಾಟರ್ ಫ್ಲಾಶ್, ಕಾರಿಗೆ ಫ್ಲಾಶ್ ಹೊಡಿತಾರಲ್ಲ ವಾಶ ಆಗ್ಬೇಕಾದ್ರೆ, ಹಂಗೆ ಬರ್ತಾ ಇದೆ. ಭಾವನಾ ಅವರೇ, ಓಹೋ, ಏನೂ ಕಾಣಿಸ್ತಾ ಇಲ್ಲ. ಬನ್ನಿ ಹೋಗೋಣ. ನೋಡಿ ವೀಕ್ಷಕರೇ, ಓಹೋ ಭಾವನಾರೆ, ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಏನಾರ ನೋಡ್ತಿರ್ಬೋದು ಕಾಣ್ತಿದ್ದೀನಿ ಅಂತ. ಫುಲ್ ಜೀನ್ಸ್ ಎಲ್ಲ ಫುಲ್ ಒದ್ದೆ ಆಗ್ಬಿಟ್ಟಿದೆ. ಲೈಕ್ ಏನೋ ಒಂಥರ ಹೋದಾಗ ನೀರ ಹತ್ರ ಇರೋದು ಸಿಗೋ ರಿಲ್ಯಾಕ್ಸೇಷನ್ ಬೇರೆ ಥರನೇ ಒಂದು ಮಜಾ ಸಿಗುತ್ತೆ. ನಾವೆಲ್ಲ ಮೈಸೂರಲ್ಲಿ ಹೋಗಿದ್ವಿ, ಆರತ್ತು ವಂಡರ್ಲಾದಲ್ಲಿ ಇದ್ದಾಗ ಏನು ಎಷ್ಟು ಖುಷಿ ಸಿಗುತ್ತೆ ನೋಡಿ. ಬಟ್ ಅದೆಲ್ಲ ಮ್ಯಾನ್ ಮೇಡ್, ಎಷ್ಟು ನ್ಯಾಚುರಲ್ ಆ್ಯಂಡ್ ಏನೆಲ್ಲ ನನಗೂ ತುಂಬ ಇಷ್ಟ ಆಯಿತು. ತುಂಬಾ ಮಜಾ ಬಂತು. ಹೌದು, ನೆನ್ದಿರೋದಕ್ಕೂ ನನ್ಗೆ ಏನು ಅಯ್ಯೋ ನೆನ್ದಿದೆ ಅಲ್ಲ ಅಂತ ಇದಾಗ್ತಾ ಇಲ್ಲ. ನನಗೆ ಬೇಜಾರಾಗ್ತಿರೋದು ಒಂದೇ, ಸುಮ್ಮನೆ ಸ್ನಾನ ಮಾಡ್ಬಿಟ್ಟೆ. ಇಲ್ಲೇ ಬಂದು ಸ್ನಾನ ಮಾಡ್ಬೋದಾಗಿತ್ತು. 2 ಸತಿ ಸ್ನಾನ ಆಗೋಗ್ಬಿಡ್ತು ಇವತ್ತು. ಇಲ್ಲಿ ಹಿಡಿಯೋದು ಇನ್ನೂ ಡೇಂಜರಸ್ ಆಗೇ ಇದೆ. ಅಡ್ವೆಂಚರ್ ಟ್ರಿಪ್ ಆಗ್ತದೆ ಐಸ್ಲ್ಯಾಂಡ್. ಇದು ರಿಲ್ಯಾಕ್ಸೇಷನ್ ಟ್ರಿಪ್ ಪ್ಲಸ್ ಅಡ್ವೆಂಚರಸ್ ಪ್ಲಸ್ ನೇಚರ್ ಎಲ್ಲ ಅಂದ್ಕೊಳ್ಳಿ. ಮಿಕ್ಸ್ಡ್ ಮಸಾಲ ಐಸ್ಲ್ಯಾಂಡ್ ಟ್ರಿಪ್ ಮಾತ್ರ. ಇನ್ನೊಂದು ಯಾವುದೋ ಚಿಕ್ಕ ಫಾಲ್ಸ್ ಇದೆ ನೋಡಿ, ಇಲ್ಲಿ ಸೈಲಾಂಗಲ್. ಏನಂದ್ರೆ ಎಲ್ಲ ಕಡೆಯಿಂದ ನಾವು ಫೋಟೋ ತೆಗಿಬೋದು. ಎಲ್ಲ ಕಡೆಯಿಂದನೂ ಒಂದೊಂದು ಆ್ಯಂಗಲ್ ಸಕ್ಕದಾಗಿ ಕಾಣಿಸ್ತಾ ಇದೆ ಮಾತ್ರ. ಜನ ಎಲ್ಲ ಹೊರಗಡೆ ಬಂದ್ಮೇಲೆ ಫುಲ್ ಮಕ್ಕಳು ಫುಲ್ ಖುಷಿ ಆಗಿದ್ದಾರೆ ಎಲ್ಲರೂ. ವಾ, ಆ ಸೌಂಡು ಹೀಗೆ ಕಂಟಿನ್ಯೂಸ್ ಆಗಿ ಹೌದು, ಕಂಟಿನ್ಯೂಸ್ ಆಗಿ ಕೇಳ್ತಿರೋದ್ರಿಂದ ನಾ ಹೇಳ್ತೀನಲ್ಲ, ಲೈಫಲ್ಲಿ ನಿಮ್ಗೆ ಏನಾರ ಬೇಜಾರಿದ್ರೆ, ಬೋರ್ ಆಗ್ತಾ ಇದ್ರೆ, ಏನಾರ ಒಂದು ಪ್ರಾಬ್ಲಮ್ಸ್ ಇದ್ರೆ ಸುಮ್ಮನೆ ಇಲ್ಲಿ ಬಂದ್ಬಿಡಿ, ಎಲ್ಲ ಮತ್ತೆ ಹೋಗ್ಬಿಡ್ತೀರಾ. ಈ ಜಲಪಾತದ ವಿಶೇಷತೆ ಏನು ಅಂತ ಅಂದರೆ, ಬನ್ನಿ ಹಂಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಇಲ್ಲಿ ಒಂದು ದೊಡ್ಡ ಬಂಡೆ ಇದೆ ಆಯಿತಾ, ಅಂದರೆ ಗುಹೆ. ಅಲ್ಲಿ ಈ ಜಲಪಾತ ಅಡಗಿದೆ, ಓಕೆನಾ. ಸೊ ಇದೊಂದು ಲೈಕ್ ಇನ್ನೊಂದು ಹೆಸರು ಅಂತಲೇ ಇದೆ ಅಂತ ಅಂದ್ಕೊಳ್ಳಿ. ಅಡಗಿದ ಜಲಪಾತ ಅಂತಲೂ ಕರೀತಾರಂತೆ. ವಾ, ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ನಾವು ಇದೊಂದು ನೀರು ಹರಿತಾ ಇರೋದೊಂದು ಸಣ್ಣ ದಾರಿಯನ್ನು ನಾವು ಮೂಲಕ ಅದನ್ನು ಒಳಗಡೆ ಹೋಗಬೇಕು. ಒಳಗಡೆ ಹೋದರೆ ಈ ಸುಂದರ ಜಲಪಾತ ಒಂದು ನಮಗೆ ಲೈಕ್ ಕಾಣುತ್ತೆ.
ಒಂದು ಎಷ್ಟು ಪ್ರಕೃತಿ ಒಂದು ಅಚ್ಚರಿ ಅಲ್ವಾ. ಸೊ ಬನ್ನಿ ಹೋಗೋಣ, ನಾವು ಗುಹೆನ ಒಳಗಡೆ ಹೋಗಿ ಯಾವ ಜಲಪಾತ ಇದೆ ಅಂತ ನೋಡೇ ಬಿಡೋಣ. ಸೊ ಇಲ್ಲೂ ತೋರಿಸಿ ಪ್ಲಾಂಟೇಶನ್ಸ್ದು ಎಲ್ಲ ಎಷ್ಟು ಇದು ಚೆನ್ನಾಗಿದೆ. ಇದೊಂಥರ ನ್ಯಾಚುರಲ್ ಪ್ಲಾಂಟೇಶನ್. ಇಲ್ಲೂ ಒಂದು ಚಿಕ್ಕ ವಾಟರ್ಫಾಲ್ಸ್. ಈ ಹೆಸರು ಎಲ್ಲ ಎಷ್ಟು ಡಿಫ್ರೆಂಟ್ ಆಗಿದೆ ಅಲ್ಲ. ಸೊ ಹೇಳಕ್ಕೆ ಕಷ್ಟ. ಓ, ಇಲ್ಲಿಂದ ಏನು ಸಕ್ಕದಾಗಿ ಕಾಣಿಸ್ತದೆ ನೋಡಿ ಫಾಲ್ಸ್. ಹಿಂಗೆ ನೋಡಿದ್ರೆ ಬಾ, ಬ್ಯೂಟಿಫುಲ್ ಕಾಣಿಸ್ತದೆ. ಆ್ಯಂಡ್ ಇನ್ನು ನೇಚರ್ ನೋಡಿ, ಆ್ಯಕ್ಚುಲಿ ಮಂಜಿದೆ ಬಟ್ ಆದರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅದೇ ಇನ್ನೂ ಬಿಸಿಲಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಇನ್ನೂ 300 ಮೀಟರ್ಸ್ ಇದೆ ಅಂತ ಹಾಕಿದ್ದಾರೆ ನೋಡಿ. ಇಲ್ಲಿ ಚಿಕ್ಕ ಅಲ್ಲಿ ನೋಡಿ, ಅಲ್ಲೊಂದು ಗುಹೆ ಥರ ಕಾಣಿಸ್ತದೆ ನೋಡಿ ಅಲ್ಲಿ. ಅಲ್ಲಿಂದನೇ ಲೈಕ್ ನೀರು ಬರ್ತಾ ಇರೋದು ಕೂಡ. ಹೌದು, ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದು, ನೀವು ಫಸ್ಟ್ ಟೈಮ್ ನೋಡ್ತಾ ಇರೋದು. ಹಾಗಂತೀರಾ? ಮೊನ್ನೆ ಅಲ್ಲಿ ತನಕ ಹೋಗ್ಬಿಟ್ಟು ವಾಪಸ್ ಬರೋಣ. ಇಲ್ಲ, ಏನು ಇಲ್ಲ ಇಲ್ಲಿ, ಇನ್ನೇನು ಇಲ್ಲ ಅಷ್ಟೇ. ಡೆಡ್ ಎಂಡ್ ಇದು ಅಷ್ಟೇ. ಇಲ್ಲೊಂದು ಕೇವ್ ಇದೆ ಅಷ್ಟೇ, ಏನಿಲ್ಲ. ಬನ್ನಿ. ಓಹೋ, ಇದೇ ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ, ಕೇವ್ ಒಳಗಡೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಹೋಗೋಣ. ಬನ್ನಿ ಹೋಗೋಣ. ಕೇವ್ ಒಳಗಡೆ ಹೇಗಿದೆ ಫಸ್ಟ್ ವ್ಯೂ. ರೆಡಿನಾ ಎಲ್ಲರೂ? ರೆಡಿನಾ? ಓಹೋ ಹೋ ಮೈ ಗಾಡ್, ವಾವ್, ವಾ, ಏನ್ ಸಕ್ಕತ್ತಾಗಿದೆ ಇಲ್ಲಿ ವ್ಯೂ ಮಾತ್ರ. ಓ ಹೋ 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 ಹೋ. ಬನ್ನಿ ನಮ್ಮ ಬಾಣನ ಮುಂದೆ ಹೋಗೋಣ. ಕೇವ್ ಒಳಗಡೆ ಏನಿದೆ? ಕೇವ್ ಒಳಗಡೆ ಒಂದು ವಾಟರ್ ಫಾಲ್ಸ್ ಇದೆ. ಓ, ಇದು ಒನ್ ವೇ. ಯಾಕೆ ಅಂದ್ರೆ ಹೋದ್ರೆ ಬೇಕಾಗುತ್ತೆ. ಜನ ಬರೋಕ್ಕಿಂತ ಕಾಯೋಣ. ಓಹೋ ಹೋ 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 ಹೋ, ಇದು ತುಂಬಾನೇ ದೊಡ್ಡದಿದೆ ಕಣ್ರಿ ಫಾಲ್ಸ್. ಇವ್ರು ಬರ್ತಾರೆ, ನಾವು ಹೋಗ್ಬೇಕು. ಹೋಗೋಣ. ಸೂಪರ್ ಇದೆ ನೋಡಿ ಇದು ಪಾಯಿಂಟ್. ಓಹೋ, ನೀರಂತೂ ಕಾವಟೆ ಕೂಲಿದೆ. ಹಿಂಗೂ ಒಂದು ಸ್ಟೋನ್ ಮಾಡಿದೆ ಬಂದು ಕೊನೆಗೂ. ಓಹೋ ಹೋ ಹೋ, ನೋಡಿ ಹೆಂಗಿದೆ. ತುಂಬ ನೀರು, ಇದ್ರ ನೀರಂತೂ ತುಂಬಾನೇ ಜೋರಿದೆ. ಒಂಥರ ಕಲ್ಲನ್ನ ಇದು ಮಾಡ್ಕೊಂಡು ಬರ್ತಾ ಇದೆ. ವಾ, ಇದಂತೂ ಇಡನ್ ಜಮ್ ಇದು. ಹೇಗಿದೆ ಫಾಲ್ಸ್, ಯಪ್ಪ ಸಕ್ಕತ್ತಾಗಿದೆ ಕಣ್ರಿ ಮಾತ್ರ. ನೋಡಿ ಇಲ್ಲಿ ನಾವು ಬಂದಿದ್ದು ಇದೇ ಫ್ರೆಂಡ್ಸ್. ಇಲ್ಲಿಂದ ಬಂದು ನೋಡಿದ್ರೆ ಈ ಥರ ಫಾಲ್ಸ್. ಎಬ್ಬಿ ಗಾಳಿ ಬೀಸ್ತಾ ಇದೆ ಅನ್ಕೊಳ್ಳಿ, ಎಬ್ಬಿ ಗಾಳಿ ಬೀಸ್ತಾ ಇದೆ. ತುಂಬಾ ಎಕ್ಸ್ಕ್ಲೂಸಿವ್ ಶಾಟ್. ಫುಲ್ ಮಳೆ ನೆಂದು ನಿಮಗೆ ತೋರಿಸ್ತಾ ಇದ್ದೀನಿ. ಅಪ್ಪ, ಎಷ್ಟು ಫೋರ್ಸಾಗಿ ಬರ್ತಾ ಇದೆ ಅಂತಂದ್ರೆ. ವಾಪಸ್ ಹೊರಟ್ವಿ. ಈ ಫಾಲ್ಸಿಗೆ ಬಾಯ್ ಹೇಳಿ ಟ್ರಾಫಿಕ್ ಜಾಮ್ ಆಗಿದೆ ಕಂಡು ಅವ್ರಿಗೆ ಬರೋಕ್ಕಿಲ್ಲ. ಓ, ಇವರೊಬ್ಬರು ಬಂದ್ಬಿಟ್ರೆ. ಸೊ ನೋಡಿ, ಇದೇ ಫಾಲ್ಸ್. ವಾ, ಎಷ್ಟು ಜನ ಅದು ನೋಡಿ, ನಾವು ಬರೋಕ್ಕಿಲ್ಲ ಹೋಗಿ.
ಓಕೆ, ಕೊನೆಗೂ ನೋಡಿ ಆ ಫಾಲ್ಸ್ಗಿನ ಈ ಫಾಲ್ಸ್ ಹೊರಗಡೆ ಬಂದ್ವಿ. ಆ ಫಾಲ್ಸೂನು ಸಖತ್ತಾಗಿತ್ತು. ಇದು ಒಂಥರ ಬೇರೆ ಎಕ್ಸ್ಪೀರಿಯನ್ಸ್, ಅದನ್ನ ಹೇಳ್ತಿಲ್ವಾ? ಫುಲ್ ಡ್ರೆಂಚ್ಡ್. ಅದೇ ಎಲ್ಲದು ಬೇರೆ ಬೇರೆ ತರನೇ ಎಕ್ಸ್ಪೀರಿಯನ್ಸ್. ಫುಲ್ಲು ಆ ನೀರು ಹಾ, ಚೆನ್ನಾಗಿದೆ. ಇದು ಬೇರೆ ತರನೇ ಎಕ್ಸ್ಪೀರಿಯನ್ಸ್. ಇದು ಇನ್ನೂ ತುಂಬಾ ನೀರ್ ಹತ್ರನೇ ಇದ್ವಿ ಅಂತ ಅನ್ಸ್ತು. ಅಲ್ಲಿ ನೋಡಿ ಮಗನ ಹಾಕೊಂಡು ಹೋಗಕ್ಕೆ ಎಷ್ಟು ಚೆನ್ನಾಗಿ ಬಂತು ಬ್ಯಾಗ್. ಸೊ ಇದು ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್. ನೋಡಿ ಈ ತರ ಇದೀವಿ ನಾವು ಇವಾಗ, ಫುಲ್ ಆಗಿ. ನಾವು ಎಷ್ಟು ಎಂಜಾಯ್ ಮಾಡಿದೀವೋ ನೀವು ಅಷ್ಟೇ ಈ ಪ್ಲೇಸ್ ನ ನೋಡ್ಕೊಂಡು ಎಂಜಾಯ್ ಮಾಡಿದೀರಾ ಅಂತ ಅನ್ಕೋತೀವಿ. ನಮ್ದು ಚಾನೆಲ್ ಉದ್ದೇಶ ಇಷ್ಟೇ ಆಗಿತ್ತು, ನಾವು ಇಲ್ಲಿ ಪಡೋ ಎಕ್ಸ್ಪೀರಿಯನ್ಸಸ್ ಆಗಲಿ ಕಷ್ಟಗಳಾಗಲಿ ಏನೇ ಆಗಿರಲಿ ನಮ್ಮ ಕನ್ನಡ ಜನತೆ ಹತ್ರ ಶೇರ್ ಮಾಡ್ಕೊಳ್ಳೋಣ. ನಾವು ನಮ್ಮ ಕನ್ನಡಿಗರು ಅಲ್ಲಿ ಹೋಗ್ಬಿಟ್ಟು ಏನಪ್ಪ ಮಾಡ್ತಾರೆ, ಹೆಂಗಪ್ಪ ಟ್ರಿಪ್ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ಎಲ್ಲ ಸಾಕಷ್ಟು ಪ್ರಶ್ನೆಗಳಿಗೆ ನಾವು ಒಂದಾಗೊಂದು ಉತ್ತರ ಕೊಡ್ತೀವಿ. ಬಟ್ ಐ ಹೋಪ್ ನಿಮ್ಗೆ ಈ ಫಾಲ್ಸ್ ಇಷ್ಟ ಆಗಿದೆ ಅಂತ. ಸೊ ಹೇಳ್ತಾ ವಿ ಆರ್ ಸೈನಿಂಗ್ ಆಫ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಸಂಚಾರಿ ಚಕ್ರಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಯಾವುದಾದ್ರೂ ಇನ್ನು ವೀಡಿಯೋಸ್ ಬೇಕಾದರೆ, ಯಾವುದಾದ್ರೂ ಬೇರೆ ಪ್ಲೇಸಸ್ ಬೇಕು ಅಂತಂದರೆ ಹೇಳಿ. ವಿಲ್ ಜಸ್ಟ್ ಗೋ ಆ್ಯಂಡ್ ಥ್ಯಾಂಕ್ ಯು. ಬೈ ಬೈ, ಟೇಕ್ ಕೇರ್. ಸಂಚಾರಿ ಚಕ್ರ, keep your wheels moving.